ಇಲ್ಲಿ ನೋಡಿ ಸೆಮಿಫೈನಲ್ ಗೆದ್ದಾಯ್ತು. ನೀವು ಕೂಡ ನೇಪಾಳದಲ್ಲಿ ಫಸ್ಟ್ ಮ್ಯಾಚ್ ಆಡ್ತೀರಿ, ನೇಪಾಳದ ಜೊತೆ ಆಡ್ತೀರಿ. ನೇಪಾಳದ ಜೊತೆಗೆ ಆಡುವಂತ ಸಂದರ್ಭದಲ್ಲಿ ಫಸ್ಟ್ ಮ್ಯಾಚ್ ನಿಮ್ಗೆ ಏನ್ ಆತರ ಅನ್ಸಲ್ಲ, ಬಟ್ ನೇಪಾಳದ ವಿರುದ್ಧ ಅಂತ ಹೇಳಿದಂತ ಸಂದರ್ಭದಲ್ಲಿ ಫೈನಲ್ ಮ್ಯಾಚ್ ಯಾವ ರೀತಿ ಪ್ರಿಪರೇಷನ್ಸ್ ಇತ್ತು? ಒಂದೇ ಒಂದು ಸ್ಟೆಪ್ ಬಾಕಿ ಇದೆ ವರ್ಲ್ಡ್ ಕಪ್ ಗೆಲ್ಲಕ್ಕೆ, ಯಾವ ರೀತಿ ಪ್ರಿಪರೇಷನ್ ಇತ್ತು ಅಂತ? ಅದು ನೆಕ್ಸ್ಟ್ ಡೇ ಅಂದ್ರೆ ಸೆಮಿಫೈನಲ್ ಆಗಿದ್ದು ನೈಟೇನೆ ಫಸ್ಟ್ ಫೋಕಸ್ ಅಂದ್ರೆ ಫೋನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ರು ಕ್ಯಾಪ್ಟನ್. ಫೋನ್ ಇವತ್ತು ಒಂದಿನ ಬೇಡ, ನೀವೆಲ್ಲ ಕೊಡಿ ಅಂತೇಳಿ ಫೋನ್ ಕಲೆಕ್ಟ್ ಮಾಡ್ಕೊಂಡು ಫಸ್ಟ್ ಪ್ರಾಪರ್ ಅಂದ್ರೆ ನಮ್ದು ನಿದ್ದೆ ಫುಲ್ ಎಲ್ರದ್ದು ಮಿನಿಮಮ್ 8 hours ಸ್ಲೀಪ್ ಆಗ್ಲೇಬೇಕು ಅಂತ ಹೇಳಿದ್ರು. ಅದಾಯ್ತು. ಅದಾದ್ಮೇಲೆ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಎಲ್ಲ ಸ್ಟ್ರೆಚಿಂಗ್ ಮಾಡ್ಕೊಂಡು ಎಲ್ಲ ಫಸ್ಟ್ ಒಂದು ಮೀಟಿಂಗ್ ಮಾಡ್ಕೊಂಡ್ವಿ. ಮೀಟಿಂಗ್ ಆಯ್ತು, ಇದು ಅವ್ರದ್ದು ವಿಡಿಯೋಸ್ ನೋಡಿದ್ವಿ. ಅವ್ರದ್ರಲ್ಲಿ ಏನ್ ಪ್ಲಸ್ ಪಾಯಿಂಟ್ ಇದೆ, ಅವ್ರಲ್ಲಿ ಏನು ಮೈನಸ್ ವೀಕ್ನೆಸ್ ಪಾಯಿಂಟ್ ಇದೆ, ಅವ್ರು ಏನ್ ಜಾಸ್ತಿ ಅಟೆಂಪ್ಟ್ ಮಾಡ್ತಾರೆ. ಈಗ 4 ಡೇ ಅಟೆಂಡ್ ಮಾಡಿದ್ರೆ ಯಾರು ಮಾಡ್ತಾರೆ, ನಾವು ಅವ್ರಿಗೆ ಯಾವ ತರ ತಪ್ಪಿಸ್ಕೊಳ್ಬೇಕು. ಆಮೇಲೆ ನಮ್ದ್ರಲ್ಲಿ ಯಾರು ಪ್ಲಸ್ ಪಾಯಿಂಟ್ ಇದೆ, ಫಸ್ಟ್ ಮ್ಯಾಚ್ ಅಲ್ಲಿ ಅವ್ರ ಮೇಲೆ ಯಾರ್ಯಾರು ಚೆನ್ನಾಗಿ ಆಡಿದ್ವಿ, ಸೊ ಅವ್ರು ಅದನ್ನೇ ಫೋಕಸ್ ಮಾಡಿ ಆಡ್ಬೇಕು, ಅವ್ರ ವೀಕ್ನೆಸ್. ಸೊ ಈ ತರ ವಿಡಿಯೋಗಳನ್ನ ಅವ್ರದೆಲ್ಲ ನೋಡಿ ಒಂದ್ ಹಂತದಲ್ಲಿ ನಾವು ಪ್ರಿಪರೇಷನ್ ಆದ್ವಿ. ಸೊ ಅದಾದ್ಮೇಲೆ ಮತ್ತೆ ಒಂದ್ಸಲ ಯೋಗ ಸೆಷನ್ ಆಯ್ತು. ಅದಾದ್ಮೇಲೆ ಫುಡ್ ನಮ್ಗೆ ಜೊತೆಗೆ ಇದ್ರು. ಈಗ ಕ್ರಿಕೆಟ್ ಅಲ್ಲಿ ಯಾರು ಇರ್ತಾರೆ, ಹೌದೌದು ಸರ್, ಡೈಟ್ ಫಸ್ಟ್ ದಿನದಿಂದಾನೇ ಇತ್ತು. ಬಟ್ ಇದು ಟೂರ್ನಮೆಂಟ್ ಅಂತೂ ನಮ್ಗೆ ಅದ್ರಲ್ಲಿ ಹೋಟೆಲ್ ಅಲ್ಲಿ ಅವ್ರ ಜೊತೆಗೆ ಇರೋರು. ಈ ಫೈನಲ್ ಈ ಫುಡ್ ಕನ್ಸ್ಯೂಮ್ ಮಾಡಿದ್ರೆ ನೀವು ಇಷ್ಟು ನೀನು ಫೋಕಸ್ಡ್ ಆಗಿ ಆಡ್ಬೋದು. ಅಂದ್ರೆ ಒಂದು ನಿಮ್ಗೆ ಸ್ಟಾಮಿನಾ ಬೇಗ ಲೋ ಆಗಲ್ಲ. ಕಾರ್ಬೋಹೈಡ್ರೇಟ್ ಐಟಮ್ ಏನೇನ್ ಬೇಕಾಗತ್ತೆ ಅದನ್ನ ಬೆಳಗ್ಗೆಯಿಂದಾನೇ ಕೊಡ್ತಾ ಬಂದ್ರು. ಸೊ ಫೈನಲ್ ವರ್ಗು ನಮ್ಗೆ ಅದು ಬಹಳ ಅಂದ್ರೆ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋಕೆ ಬಹಳನೇ ಹೆಲ್ಪ್ ಆಯ್ತು ಆ ಸಂದರ್ಭದಲ್ಲಿ ನಮ್ಗೆ.